ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ ಅಂತೂ ಹೊಲ್ದಲ್ಲಿ ಆಗಿತ್ತು ರೀ. ಭಾಳಷ್ಟು ದಿನ ಆಗಿತ್ತು ನಾನು ಹೊಲಕ್ಕೆ ಬರಲಾರ್ದು. ಇವಾಗಂತೂ ಬೇಸಿಗೆ ದಿನ ಅಲ್ದಲ್ರಿ, ಹೊಲ್ದಾಗ ಏನೂ ಕೆಲಸ ಇದ್ದಿದ್ದಿಲ್ಲ. ಆದರೂ ಒಂದಿಷ್ಟು ಹೊಲ್ದಾಗ ಎಲ್ಲ ನೇಗಿಲದು ಹೊಡೆದು ಬಿಟ್ಟಿದ್ರು. ಆದರೆ ಇನ್ನೂ ಹತ್ತಿ ಕಟ್ಟಿಗೆದು ಅಯ್ಯವಿದು. ಒಂದು ಸಲ ಮಳೆ ಬಂದಮೇಲೆ ಹತ್ತಿ ಕಟ್ಟಿಗೆಲ್ಲ ಆಯ್ತು ಅಂತೇಳಿ ಕಿಸಿಂದ ಬಿಟ್ಟಿದ್ವಿ. ಅದ್ರಾಗ ಬೇರೆ ನೇಗಿಲು ಹೊಡೆದಿಕ್ಕಲಾಗ ಎಲ್ಲ ಕಟ್ಟಿಗೆ ಬೆಳಿಬೇಕಾದ್ರೆ ಬಂದಿದ್ದಿಲ್ಲ ರೀ. ಅದಕ್ಕೆ ಸೊಕ್ಕ ಹಿಂದ್ಗಡೆ ಬಳದ್ರೈತೆ ಅಂತೇಳಿ ಕಿಸಿಂದ ಇಷ್ಟು ದಿನ ಅಂತೂ ಹೊಲಕ್ಕೆ ಬಂದಿದ್ದಿಲ್ಲ. ಆದರೆ ಇವತ್ತು ಬಂದಿದ್ದೇವೆ ರೀ. ಇವತ್ತು ನಾವು ಬಂದಿದ್ದು ನೋಡಿದ್ರೆ 4ರಿಂದ ಈಗ ಹೊಲಕ್ಕೆ ಬಂದಿದ್ದೆವು. ಆ ಟೈಮ್ ಅಂತೂ 4 ಆಗಿತ್ತು ರೀ. ಯಾಕಂದ್ರೆ ಒಂದಿಷ್ಟು ಕಬ್ಬಿಗೆ ನೀರು ಉಣ್ಸೋದಿತ್ತು. ಅವ್ರದ್ದು ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತಂತ. ಹಾಗೆ ಕಿಸಿಂದ ಲೈಟ್ ಅವೇನ ಅಂತೇಳಿ ಕಿಸಿಂದ ಬಂದಿದ್ದೆವು 4ಕ್ಕೆ. ಆದ್ರೆ ಲೈಟೇ ಬಂದಿದ್ದಿಲ್ಲ ರೀ ಇವತ್ತು. ಮುಂಜಾನೆ ಹಿಡ್ದು ಅಂತೂ ಮತ್ತೆ ಬರ್ತಾವೆ ಅಂತೇಳಿ ಕಿಸಿಂದ ಬಂದಿದ್ದೆವು. ಆದರೆ ಇವತ್ತು ಪೂರ್ತಿ ದಿನವೇ ಹೋಯ್ತು, ಲೈಟ್ ಬಂದಿದ್ದಿಲ್ಲ. ಅದಕ್ಕೆ ಕೇಸಿಂದ ಏನಿಲ್ಲ ರೀ, ಇವತ್ತು ಹೊಲಕ್ಕೆ ಬಂದಿದ್ದೆವು. ಆದರೆ ಕೆಲಸ ಅಂತೂ ಏನೂ ಇದ್ದಿಲ್ಲ, ಲೈಟೇ ಬಂದಿದ್ದಿಲ್ಲ ಅಂತೇಳಿ ಕೇಸಿಂದ ಏನು ಮಾಡಲಿಲ್ಲ. ಒಂದಿಷ್ಟು ಕೊರ್ಬೇಂಗೆ ಕಡ್ಕೊಳತ್ತಿದ್ರಿ. ಕೊರಪೆ ಅಂತೂ ಜಾಸ್ತಿ ಒಯ್ದಿಟ್ರಂತೂ ಎಲ್ಲ ಬಾಡೋಗಿ ಬಿಡತ್ತಲ್ಲ ರೀ. ಹಂಗಾಗಿ ಕೇಸಿಂದ ಬಂದ ಕ್ರಮ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಒಯ್ದಿರ್ತೀನಿ ನಾನು. ಎಲ್ಲ ಒಣಗಿ ಬಿಡುತ್ತದೆ ಬಿಸಿಲಿಗೆ. ಇವತ್ತಂತೂ ಅದಿಷ್ಟು ಏನು ಒಂದಿಷ್ಟು ಕಟ್ಟಿಗೆ ಅದು ಒಳ ಹಾಕ್ಬೇಕಂತೇಳಿ ಬಂದಿದ್ದೇವೆ ರೀ. ಆದರೆ ಹೊದ್ದೆ ಹೋಗಿತ್ತು ನಾವು ಬರಬೇಕಾದ್ರೆ ಅಂತೂ. ಅವರು ಬೇರೆ ಕಡೆಗೆ ಕೆಲ್ಸಕ್ಕೆ ಹೋಗೋರಿದ್ರಂತ. ಹಾಗಾಗಿ ಕಿಸಿಂದ ಅದಕ್ಕೆ ಕಬ್ಬಿಗೆ ಒಂದು ಸ್ವಲ್ಪ ನೀರು ತುರ್ಬೇಕಂತೇಳಿ ಕಿಸಿಂದ ನಾನು ಬಂದಿದ್ದೆ. ಖರೆ ಅದರ ಲೈಟ್ ಇಲ್ಲ ಅಂತೇಳಿ ಕಿಸಿಂದ ಬರೋಷ್ಟಿಗೆ ಲೈಟ್ ಭೀ ಬಂದಿದ್ದಿಲ್ಲ ರೀ. ಅದ್ರಾಗ ಬೇರೆ ಇವಾಗ ಹಿಂಗೆ ಮಾಡಿ ಒತ್ತೆ ಹೋಯ್ತು ರೀ. ಟೈಮ್ ಅಂತೂ ನೋಡ್ರಿ, ಹೊತ್ತಂತೂ ಹೋಗಿಬಿಟ್ಟದ. ಇನ್ನೊಂದು ಅರ್ಧ ಗಂಟೆ ಅದ ರೀ ನಾವು ಹೋಗ್ಬೇಕಾದ್ರೆ. ಇನ್ನು ಅವರು ಎತ್ತುಗಳು ಕಟ್ಟಿ ಎತ್ತುಗಳಿಗೆ ಮೇವು ನೀರು ಮಾಡಿ ಕಿಸಿಂದ ಹೋಗ್ಬೇಕು ಇವತ್ತು. ಮುಂಜಾನೆ ಜಲ್ದಿ ಬಂದರೆ ಏನೋ ಹೊಲ್ದಾಗಿನ ಕೆಲಸ ಆತವ. ಆದರೆ ಮುಂಜಾತಂತೂ ಬರೋದೇ ಆಗಿದ್ದಿಲ್ಲ ರೀ. ಒಂದು ಸ್ವಲ್ಪ ಮನ್ಯಾಗ ಅಡ್ಗೆ ಲೇಟ್ ಆಯ್ತು ಅಂದ್ರಂತೂ ಬಿಸಿಲಾಗ್ಬಿಡ್ತೀರಿ. ಇವಾಗಂತೂ ಮಳೆಗಾಲದಿನ ಥರ ಅಂತೂ ಏನಿಲ್ಲ. ಅದಕ್ಕೆ ಕಿಸಿಂದ ಸಂಜೆಲಿಂತ ಮಧ್ಯಾಹ್ನಲಿಂತ ಬಂದಿದ್ದೇವೆ ಹೊಲಕ್ಕೆ. ಕಬ್ಬಿಗೆ ನೀರು ಉಣಿಸ್ಬೇಕಂತೇಳಿ ಬಂದಾರ. ಆದ್ರೆ ಇವತ್ತು ಮುಂಜಾನೆ ಹಿಡಿದು ಲೈಟ್ ಇದ್ದಿಲ್ಲ. ಹೋಗ್ಯದ್ರಿ 5 ಹೋಗ್ಬೇಕು ಮನೆಗೆ. ಅಲ್ಲೇ ಇಟ್ಟು ಗಾಳ ಮಾಡ್ಕೊಳಕ್ಕೆ ಅಲ್ಲಿದಿಂದ ಈಗ ಮ್ಯಾಲ ನೀಡೋದು ಮಾಡ್ಕೊತವೇನಲ್ಲ ಗಾಳ ಜೋಡಣೆ ಮಾಡ್ಯಾನ. ಅಲ್ಲಿ ಹೋಗ್ತಾನೆ ಜೋಡಣೆ ಮಾಡ್ಯಾನ, ಗುಣ ಮಾಡ್ಯಾನ. ಅಲ್ಲಿ ತಳಗ ಹೋಗಿ ಅದ್ರ ಕೆಮ್ಮಣ್ಣಿ ತಳಗ ಹೋಗಿ ಮತ್ತೊಂದು ಕಟ್ಟ. ಈ ಲಾಗ್ದಾಗಂತೂ ಮನಿ ವಿಡಿಯೋ ಮತ್ತು ಹೊಲದ ವಿಡಿಯೋ 2 ವಿಡಿಯೋನ ಶೇರ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ರೀ. ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇ ನೋಡಿರಿ. ಇವಾಗ ಫೋನ್ಯಾಗ ಮಾತಾಡ್ಕೋತಾ ಕುಂತ್ಬಿಟ್ಟಿರಿ ಅವರು. ಲೈಟೇ ಬರ್ಲಾಗ್ಯಾವ ಅಂತೇಳಿ ಕಿಸಿಂದ. ಇದಕ್ಕೆ ಬಿಟ್ಟು ಮತ್ತೇನೋ ಕೆಲಸ ಇದ್ದಿದ್ದಿಲ್ಲ. ಹಾಗೆ ಕಿಸಿಂದ ಅದೇ ಒಂದು ಸ್ವಲ್ಪ ನೀರು ಉಣಿಸ್ಬೇಕಂತ ಬಂದಿದ್ರಲ್ಲ. ಅದಕ್ಕೆ ಕೇಸಿಂದ ಇನ್ನೇನೋ ಹತ್ತು ಹೋಗ್ಯದ ಅಂತೇಳಿ ಕೇಸಿಂದ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಫೋನೇ ಮಾತಾಡ್ಕೊತಾ ಕುಂತಿದ್ರು. ನಾನು ಒಂದಿಷ್ಟು ಕುರಿಗೆ ಮೇವು ಮಾಡ್ಕೋಬೇಕ್ರಿ. ಕಬ್ಬಿನಾಗ ಮೇವು ತೊಗೋಬೇಕಾದ್ರಂತೂ ಎಲ್ಲ ಬೋದಿಗೆ ಹಾಕ್ಬಿಟ್ಟಾರಿ ಕಬ್ಬಂತೂ. ಹಂಗಾಗಿ ಕಿಸಿಂದ ಎಲ್ಲ ಹುಲ್ಲೆಲ್ಲ ಮುಚ್ಚಿಬಿಟ್ಟದ. ಜಾಸ್ತಿ ಏನೋ ಈಗ ಈ ಕಡೆ ಕುರಿಗಳಿಗೆ ಯಾವ ಥರದ ಹುಲ್ಲು ಸಿಗಂಗಿಲ್ಲ. ಅದಕ್ಕೆ ಕಿಸಿಂದ ಇದೇ ಸ್ವಲ್ಪ ಸರ್ಕಾರ ಹುಲ್ಲ ಮತ್ತು ಇನ್ನೊಂದು ಸ್ವಲ್ಪ ಏನರೇ ತೊಗೊಂಡ್ರೈತೆ ಅಂತೇಳಿ ಕಿಸಿಂದ ಅದೇ ಒಂದು ಸ್ವಲ್ಪ ಹುಲ್ಲು ಮಾಡಬೇಕು. ಬಂದ್ ಮಾಡು. ಹಾ ಮೇವು ಕಡಿ ತೊಗೊಳ್ಳಿ. ಬಾ ಗುಣ ಮಾಡಿತ್ತು. ಬತ್ತಾ ಇಲ್ಲದ ಹೇಳಿದಲ್ಲ ಗಾಡಿ ಮೇಲೆ ಹೋಗ್ತೀನಿ ಅಂತೇಳಿ ಹೋಗಕತ್ತೈತ.
ಇವತ್ತು ಹೊಲಕ್ಕೆ ಬಂದಮೇಲಂತೂ ಏನೂ ಕೆಲಸನೇ ಮಾಡಿದ್ದಿಲ್ಲ ಹೊಲ್ದಾಗ. ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಾಲು ಭಾಳಷ್ಟು ಬ್ಯಾನ್ ಆಗಿತ್ತು. ಒಂದಿಷ್ಟು ಇವತ್ತು ಟ್ಯಾಕ್ಟ್ರ್ ಹೊಳ್ಯತ್ತಿದ್ರಲ್ರಿ, ಆ ಎಳ್ಯಾದಾಗ ಒಂದು ಸ್ವಲ್ಪ ಕೌಲಿ ನಟ್ಟಿತ್ತು ಕಾಲಿಗೆ, ಅದಕ್ಕಾಗಿ ಭಾಳ ವಾಜಿ ಭಾಳ ಅದಾವ ಅದು. ಜಾಸ್ತಿ ನನಗೆ ವಿಡಿಯೋ ಮಾಡೋದಾಗಿದ್ದಿಲ್ಲ ರೀ, ಹಾಗಾಗಿ ಕೇಸಿಂದ ಇವತ್ತು ಜಾಸ್ತಿ ಅಂದ್ರೆ ಲಾಗ್ನೇ ಭಾಳಷ್ಟು ಶೇರ್ ಮಾಡತ್ತೀನಿ ವಿಡಿಯೋದಾಗ. ಏಕೆಂದ್ರೆ ಜಾಸ್ತಿ ಒಂದು ಸ್ವಲ್ಪ ಮನೆಯಾಗಿದ್ದಾಗ ಸಪ್ರೇಟಾಗಿ ಯಾವುದಾದ್ರೂ ಒಂದೊಂದು ರೆಸಿಪಿ ಮಾಡಿಟ್ಟಿರ್ಬೇಕು. ಆ ಥರದ್ದು ಏನು ಮಾಡಿದ್ದಿಲ್ಲ ಇವತ್ತು. ಹಾಂ ಇವೊಂದು 3 ಸಾಲ ಕಡ್ದು ಬಿಡ್ಬೇಕಲ್ಲ, ಹಾರೋಳಿಗೆ ಬರ್ತಿತ್ತು.
ನೀರು ಬಿಟ್ಟಾಕಾರ ಬೋದಿಗೆ ಒಂದು ಸ್ವಲ್ಪ ಚೆಲ್ ಬಿಡಬೇಕು ಹೋಗ್ತಾವಕ್ಕೆ ಒಳಗೆ ಹೋಗಿ ಹಾಕ್ಲಿಕ್ಕೆ ಬರೋಂಗಿಲ್ಲ. ಆಯ್ತು ಕೊರಬ ಗಿಡಕ್ಕೆ ಹಾಕ್ಮಮ್ಮ. ಚಾಲೂನೇ ಆಗಿರೋದು. ಕಿಡಿ ಹೋಗಿ ಅವಕ್ಕೆ ಅವಕತ್ ಬಾ ಅವಕ್ಕೇನು ಮಾಡ್ತಿ. ನೋಡಿ ಎಷ್ಟು ಸಾಲ ಹಿಡಿದಿ. ಚಾಲ ಸರ್. ನೀರಿಗೆ ಹೋಗ್ತು ಸರ್. ಬೇರೆ ಸರ್ ಹಂಗೆ ಅಂತಿರ್ಲಿ. ಮುಂದೆ ಹಾಕ್ತೀನಿ ಅಲ್ಲಿ. ಕಡ್ದು ಬಿಡೋದಕ್ಕ ಆಯ್ತಲ್ಲ. ಆಯ್ತು ಬಿಡು. ಕಾಲೇಜ್ ಚಾಲು. ಇದು ಹಂಗೆ ಚಾಲು. ಹಿಂಗ ಕಲ್ಕತ್ ಬರ್ಲಿ ಒಳಗೆ ಹೋಗಿ ಚಾಲು. ಒಳಗ ಅದು ಒಳಗೆ ಹೊಲಕ್ಕೆ ಬರ್ತಾ ಇದ್ರಾಗ ಅಮ್ಮ. ಇದ್ರಾಗ ನೋಡಿ ಅಲ್ಲ ಬೇಡ ಅಂದ್ಬಿಡು. ಸುಮ್ಮನೆ ಯಾಕೆ ಚಲ್ತಿ. ಈಗ ಇದೆಲ್ಲ ಹರಳಕ್ಕೆ ಇಲ್ಲಂದ್ರೆ ಸುತ್ತಬೇಕು ಮನ